ಎಲ್ಲರಿಗೂ ಶುಭೋದಯ. ಇಂದಿನ ತರಗತಿಯಲ್ಲಿ ನಾವು ಕಣಿವೆಯ ಮುದುಕ ಎನ್ನುವ ಕಾವ್ಯ ಭಾಗವನ್ನು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಕಾವ್ಯ ಭಾಗವನ್ನು ಅಧ್ಯಯನ ಮಾಡುವ ಮೊದಲು ನಾವು ಕವಿಯ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅವಶ್ಯಕತೆ ಇದೆ. ಪೂತಿನ ಎನ್ನುವ ಕಾವ್ಯನಾಮದಿಂದ ಜನಜನಿತರಾಗಿರುವ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ನವೋದಯ ಸಾಹಿತ್ಯ ಸಂದರ್ಭದ ಮಹತ್ವ ಕವಿ. ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ 1905ರಲ್ಲಿ ಜನಿಸಿದರು. 1926ರಲ್ಲಿ BA ಪದವಿಯನ್ನು ಪಡೆದ ಪೂತಿನ ಅವರು ಆಗಮ, ತರ್ಕ, ಪುರಾಣ, ತತ್ವಶಾಸ್ತ್ರ ಮೊದಲಾದ ಹಲವು ಜ್ಞಾನ ಶಾಖೆಗಳಲ್ಲಿ ಪಾಂಡಿತ್ಯವನ್ನು ಪಡೆದವರು. ಮುಂದೆ ಮೈಸೂರು ಸೈನ್ಯದ ಮುಖ್ಯಾಧಿಕಾರಿಗಳ ಕಚೇರಿಯಲ್ಲಿ ಶೀಘ್ರ ಲಿಪಿಗಾರ, ಆಪ್ತ ಗುಮಾಸ್ತರಾಗಿ, ಕೊನೆಗೆ ಶಾಸನ ಸಭಾ ಕಚೇರಿಯಲ್ಲಿ ಸಂಪಾದಕರಾಗಿ ಸುಮಾರು 34 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದರು. ವೃತ್ತಿಯೊಂದಿಗೆ ಪ್ರವೃತ್ತಿಯಾದ ಸಾಹಿತ್ಯದ ಒಡನಾಟವನ್ನು ಕಾಯ್ದುಕೊಂಡು ಕವಿಯು ನಿವೃತ್ತ ದಿನಗಳಲ್ಲಿ ಕಾವ್ಯ ರಚನೆಯಲ್ಲಿ ಮತ್ತಷ್ಟು ತಲ್ಲೀನರಾದರು. ಪೂತಿನ ನಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಪೂತಿನ ಎನ್ನುವಂಥ ಹೆಸರು ನಮಗೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಇದು ಹೆಸರಲ್ಲ, ಇದು ಕಾವ್ಯನಾಮ. ಕನ್ನಡ ಕಾವ್ಯ ಜಗತ್ತಿನಲ್ಲಿ ಪೂತಿನ ಎಂಬ ಕಾವ್ಯನಾಮದಿಂದ ಜನಜನಿತರಾಗಿರುವಂತಹ ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ನವೋದಯ ಸಾಹಿತ್ಯ ಸಂದರ್ಭದ ಮಹತ್ವದ ಒಬ್ಬ ಕವಿ. ಇವರು ಹುಟ್ಟಿದ್ದು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ. 1905ರಲ್ಲಿ ಇವರು ಜನಿಸಿರ್ತಾರೆ. 1926ರಲ್ಲಿ BA ಪದವಿಯನ್ನು ಪಡಿತಾರೆ. BA ಪದವಿಯನ್ನು ಪಡೆದ ಪೂತಿನ ಅವರು ಆಗಮ, ತರ್ಕ, ಪುರಾಣ, ತತ್ವಶಾಸ್ತ್ರ ಮೊದಲಾದ ಹಲವಾರು ಶಾಖೆಗಳಲ್ಲಿ ಪಾಂಡಿತ್ಯವನ್ನು ಪಡೆಯುತ್ತಾರೆ. ಮುಂದೆ ಮೈಸೂರು ಮಹಾರಾಜರ ಮೈಸೂರು ಸೈನ್ಯದ ಮುಖ್ಯಾಧಿಕಾರಿಗಳ ಕಚೇರಿಯಲ್ಲಿ ಶೀಘ್ರ ಲಿಪಿಗಾರರಾಗಿ, ಬರಹಗಾರರಾಗಿ, ಆಪ್ತರಾಗಿ, ಗುಮಾಸ್ತರಾಗಿ, ಕೊನೆಗೆ ಶಾಸನ ಸಭಾ ಕಚೇರಿಯಲ್ಲಿ ಸಂಪಾದಕರಾಗಿ 34 ವರ್ಷಗಳ ಸುದೀರ್ಘ ಸೇವೆಯನ್ನು ಅವರಲ್ಲಿ ಸಲ್ಲಿಸ್ತಾ ಹೋಗ್ತಾರಂತೆ. ಮೈಸೂರು ರಾಜರ ಅರಮನೆಯಲ್ಲಿ ಸೈನ್ಯದ ಮುಖ್ಯಾಧಿಕಾರಿಗಳಾಗ್ತಾರೆ. ಲಿಪಿಗಾರ, ಶೀಘ್ರ ಲಿಪಿಗಾರ ಅಂತ ಹೇಳಿದರೆ ನಾವು ಇವಾಗ ಕಂಪ್ಯೂಟ್ರಲ್ಲಿ ಯಾವ ರೀತಿ ಬರಿತಾ ಇದ್ವೋ ಹಿಂದಿನ ಕಾಲದಲ್ಲಿ ಟೈಪ್ ಮಾಡುವಂತಹ ಒಂದು ಪದ್ಧತಿ ಇತ್ತು. ಅದರಲ್ಲಿ ಬರೆಯುವಂಥದ್ದು ಶೀಘ್ರ ಲಿಪಿ ಅಂತ ನಾವು ಹೇಗೆ ಹೇಳ್ತಾ ಹೋಗ್ತೇವೋ ಸಂಜ್ಞೆಗಳ ಮೂಲಕ ಲಿಪಿಯನ್ನು ಬರೆಯುವಂಥದ್ದು. ವೃತ್ತಿಯೊಂದಿಗೆ ವೃತ್ತಿ ಮಾಡ್ತಾಯಿದ್ರು. ಇವೆಲ್ಲ ವೃತ್ತಿಗಳನ್ನು ಅವರು ಮಾಡ್ತಾಯಿದ್ರು. ಶೀಘ್ರ ಲಿಪಿಗಾರರಾಗಿದ್ದರು, ಆಪ್ತ ಗುಮಾಸ್ತರಾಗಿದ್ದರು, ಕೊನೆಗೆ ಶಾಸನ ಸಭಾ ಕಚೇರಿಯಲ್ಲಿ ಸಂಪಾದಕರು ಕೂಡ ಆಗ್ತಿದ್ರು. ಇದು ಅವರ ವೃತ್ತಿಯಾಗಿತ್ತು. ಆದರೆ ಅವರು ಅವರ ಪ್ರವೃತ್ತಿಯಾಗಿ ಸಾಹಿತ್ಯದ ಒಡನಾಟವನ್ನು ಕಾಯ್ದುಕೊಂಡಿದ್ರಂತೆ. ಅವರ ಪುರ್ಸೊತ್ತಿನ ಸಮಯದಲ್ಲಿ ಯಾವಾಗ ಬಿಡುವಿರುತ್ತೋ ಆ ಸಮಯದಲ್ಲಿ ಅವರು ಸಾಹಿತ್ಯವನ್ನು ಓದುವಂಥದ್ದು ಮತ್ತು ಬರೆಯುವಂಥದ್ದು ಎರಡನ್ನೂ ಮಾಡ್ತಾ ಇದ್ರಂತೆ. ಕವಿಯು ನಿವೃತ್ತಿಯಾದ ನಂತರ ಅವರು ಈ ಕೆಲಸದಿಂದ, ಮೈಸೂರು ಅರಮನೆಯ ಕೆಲಸದಿಂದ ನಿವೃತ್ತರಾದ ನಂತರ ಪೂರ್ಣವಾಗಿ ತಮ್ಮ ದಿನಚರಿಯನ್ನು ಕಾವ್ಯ ರಚನೆಯಲ್ಲಿ ಮತ್ತಷ್ಟು ತಲ್ಲೀನರಾಗ್ತಾ ಹೋಗ್ತಾರೆ. ದಿನಚರಿ ಏನಿರುತ್ತೆ ಅವರದು, ಆ ದಿನಚರಿ ಸಂಪೂರ್ಣವಾಗಿ ಅವರು ಕಾವ್ಯ ರಚನೆಗೆ ಮೀಸಲಾಗಿರ್ತಾರೆ. ಇವಾಗ ಕೆಲಸ ಏನೂ ಇಲ್ಲ, ಅವರು ನಿವೃತ್ತರಾಗಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಕಾವ್ಯ ರಚನೆಯಲ್ಲಿ ತಲ್ಲೀನರಾಗ್ತಾರೆ. ಕಾವ್ಯ, ನಾಟಕ, ಲಲಿತ ಪ್ರಬಂಧ, ಅನುವಾದ ಹೀಗೆ ಸಾಹಿತ್ಯದ ಹಲವು ಪ್ರಾಕಾರಗಳಲ್ಲಿ ಕೃಷಿ ಮಾಡಿದ ಪೂತಿನ ಅವರು
ನವೋದಯ ಸಾಹಿತ್ಯದ ತ್ರಿರತ್ನಗಳಲ್ಲಿ ಒಬ್ಬರಾಗ್ತಾರಂತೆ. ನಾವು ನವ್ಯ, ನವೋದಯ, ಪ್ರಗತಿಶೀಲ ಸಾಹಿತ್ಯ ಅಂತ ಹೇಳಿ ಸಾಹಿತ್ಯವನ್ನು ಹಲವಾರು ವಿಧಗಳಲ್ಲಿ ನಮಗೆ ಅಧ್ಯಯನ ಮಾಡಲಿಕ್ಕಿದೆ. ಇವರು ನವೋದಯ ಕಾಲಘಟ್ಟದ ಪ್ರಮುಖ ಲೇಖಕರಲ್ಲಿ, ಕವಿಗಳಲ್ಲಿ ಒಬ್ಬರಾಗಿರುವಂಥವರು ಪೂತಿನ. ಇವರು ಸಾಹಿತ್ಯ ಅಂತ ಹೇಳಿದರೆ ಯಾವುದೋ ಒಂದು ಭಾಗದಲ್ಲಿ ಮಾತ್ರ, ಒಂದು ವಿಧದಲ್ಲಿ ಮಾತ್ರ ಅವರು ಅಧ್ಯಯನ ಮಾಡುವಂಥದ್ದಲ್ಲ, ಕೃಷಿ ಮಾಡುವಂಥದ್ದಲ್ಲ. ಅವರೇನು ಮಾಡ್ತಾರೆ, ಬೇರೆ ಬೇರೆ ಪ್ರಕಾರಗಳಲ್ಲಿ ಬೇರೆ ಬೇರೆ ವಿಧವಾದಂತಹ ಕವಿತೆಗಳನ್ನು ಬರೆಯುವಂಥದ್ದು, ಕತೆ ರಚನೆ ಮಾಡುವಂಥದ್ದು, ಲಲಿತ ಪ್ರಬಂಧವನ್ನು ಬರೆಯುವಂಥದ್ದು, ಅನುವಾದ ಮಾಡುವಂಥದ್ದು, ನಾಟಕವನ್ನು ರಚನೆ ಮಾಡುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಪ್ರಾಕಾರಗಳಲ್ಲಿ ಕೃಷಿಯನ್ನು ಮಾಡ್ತಾರಂತೆ. ಪೂತಿನ ಅವರು ನವೋದಯ ಸಾಹಿತ್ಯದ ತ್ರಿರತ್ನಗಳಲ್ಲಿ ಒಬ್ಬರಂತ ಹೇಳ್ತಾರೆ. ಮಾಸ್ತಿಯವರ ಮುನ್ನಡೆಯೊಂದಿಗೆ ಪ್ರಕಟವಾದಂತಹ ಹಣತೆ ಎನ್ನುವಂತಹ ಇವರ ಮೊದಲ ಕವನ ಸಂಕಲನ ಅಂತೆ. ಅದು ಹಣತೆ ಎನ್ನುವಂತಹ ಮೊದಲ ಕವನ ಸಂಕಲನ 1933ರಲ್ಲಿ ಪ್ರಕಟವಾಗ್ತದಂತೆ. ಅದಕ್ಕೆ ಮುನ್ನುಡಿ ಬರೆದವರು ಯಾರು ಅಂತ ಹೇಳಿದರೆ ಮಾಸ್ತಿಯವರು. ನಂತರದಲ್ಲಿ ಮಾಂದಳಿರು, ಶಾರದಾ ಯಾಮಿನಿ, ಗಣೇಶ ದರ್ಶನ, ರಸ ಸರಸ್ವತಿ, ಮಲೆದೇಗುಲ, ಹೃದಯ ವಿಹಾರಿ, ಇರುಳ ಮೆರುಗು, ಹಳೆಬೇರು, ಹೊಸ ಚಿಗುರು ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಪಡಿಸ್ತಾರೆ. ಪ್ರಕೃತಿ, ಪ್ರೇಮ, ಭಕ್ತಿ, ಆಧ್ಯಾತ್ಮ, ಆದರ್ಶ ಮೊದಲಾದ ವಸ್ತುಗಳನ್ನು ಅವರ ಕವಿತೆಗಳು ಒಳಗೊಂಡಿರ್ತವೆ ಅಂತ ಹೇಳಿದ್ದಾರೆ. ಅವರು ಯಾವುದರ ಬಗ್ಗೆ ಕತೆಗಳನ್ನು ಬರೀತಾರೆ ಅಂತ ಹೇಳಿದರೆ ಪ್ರಕೃತಿಯ ಬಗ್ಗೆ ಬರೀಲಿಕ್ಕೆ ಬೇಕಾದಷ್ಟು ಸಿಗ್ತವೆ. ಪ್ರೇಮದ ಬಗ್ಗೆ ಬರೀಬೋದು, ಭಕ್ತಿಯ ಬಗ್ಗೆ ಬರೀಬೋದು, ಆಧ್ಯಾತ್ಮದ ಬಗ್ಗೆ ಬರೆಯುವಂಥದ್ದು, ಆದರ್ಶದ ಬಗ್ಗೆ ಮುಂತಾದ ಹಲವು ವಿಷಯಗಳನ್ನು ಅವರೇನು ಮಾಡ್ತಾರೆ, ತಮ್ಮ ಕವಿತೆಗಳಲ್ಲಿ ವಸ್ತುಗಳಾಗಿ ಬಳಸಿಕೊಳ್ತಾರಂತೆ. ಗೀತ ನಾಟಕಗಳೆಡೆಗೆ ವಿಶೇಷ ಒಲವನ್ನು ತೋರಿದ ಪೂತಿನ ಅವರಿಂದ ಅಹಲ್ಯೆ, ಶಬರಿ, ವಿಕಟ ಕವಿ ವಿಜಯ, ಸತ್ಯಾಯನ ಹರಿಶ್ಚಂದ್ರ, ಗೋಕುಲ ನಿರ್ಗಮನ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು ಎಂಬ ಕೃತಿಗಳು ರಚಿತವಾಗಿದೆಯಂತೆ. ಇವರು ಕೇವಲ ಕವಿತೆಗಳನ್ನು ಮಾತ್ರ ಬರೀತಾ ಇದ್ದದ್ದಲ್ಲ, ಅದರ ಜೊತೆಗೆ ಇವರು ಏನು ಮಾಡ್ತಾಯಿದ್ರು, ರೂಪಕಗಳನ್ನು, ಇತರ ರೂಪಕಗಳು ಅಥವಾ ಇತರ ಗೀತ ನಾಟಕಗಳನ್ನು ಅವರು ಹೆಚ್ಚು ವಿಶೇಷ ಒಲವನ್ನು ಕೊಡ್ತಾ ಇದ್ರಂತೆ. ಗೀತ ನಾಟಕಗಳನ್ನು ಕೂಡ ಅವರೇನು ಮಾಡ್ತಾಯಿದ್ರು, ಬರಿತಾ ಇದ್ರಂತೆ. ಕಾವ್ಯ ಕುತೂಹಲ ಮತ್ತು ರಸಪ್ರಜ್ಞೆ ಎಂಬುದು ಮೀಮಾಂಸೆಯ ಮಾರ್ಗದಲ್ಲಿ ಬಂದ ಮುಖ್ಯ ಕೃತಿಯಾಗಿರುವಂಥದ್ದು. ಈ ಎಲ್ಲ ಕೃತಿಗಳಿಗೂ ಕೂಡ ತಿಲಕಪ್ರಾಯದಂತಿರುವ ಶ್ರೀಹರಿಚರಿತೆ ಎಂಬ ಮಹಾಕಾವ್ಯವನ್ನು ಕನ್ನಡ ಲೋಕಕ್ಕೆ ಸಂದ ವಿಶಿಷ್ಟ ಕೊಡುಗೆ ಅಂತ ಹೇಳಿದ್ದಾರೆ. ಶ್ರೀಹರಿಚರಿತೆ ಎನ್ನುವಂತಹ ಮಹಾಕಾವ್ಯವನ್ನು ಕನ್ನಡ ಲೋಕಕ್ಕೆ ಕೊಟ್ಟಿದ್ದಾರಂತೆ. ಈ ಕೃತಿಗೆ ಶ್ರೀಹರಿಚರಿತೆ ಎನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಹೀಗೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮ ವಿಶಿಷ್ಟ ಛಾಪನ್ನು ಮೂಡಿಸಿದ ಕವಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಮತ್ತು ಮಧುಗಿರಿಯ ವೀಣೆ ಎಂಬ ಕೃತಿಗೆ ಗೌರವ ದೊರೆತಿದೆ. ಇವರು ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು. ಹಾಗಾಗಿ ಇವರಿಗೆ ಬೇಕಾದಷ್ಟು ಪ್ರಶಸ್ತಿಗಳು ಕೂಡ ಅರಸಿಕೊಂಡು ಬಂದಿವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಮತ್ತು ಮಧುಗಿರಿಯೇ ವೀಣೆ ಎಂಬಂತಹ ಕೃತಿಗೆ ಗೌರವ ಪ್ರಶಸ್ತಿಗಳು ಕೂಡ ದೊರೆತಿವೆ, ಗೌರವವು ಕೂಡ ಸಂದಿವೆಯಂತೆ. ಇದು ಇಷ್ಟು ಕವಿಯ ಪರಿಚಯ. ಇನ್ನು ಈ ಕವಿತೆ ಏನನ್ನು ಹೇಳಲಿಕ್ಕೆ ಹೋಗತ್ತೆ, ಈ ಕವಿತೆಯ ಆಶಯ ಏನು ಎನ್ನುವಂಥದ್ದನ್ನು ನೋಡಿಕೊಳ್ಳುವ. ಈ ಕವಿತೆಯು ನವೋದಯ ಕಾಲಘಟ್ಟದ ಮಹತ್ವದ ಕಥನ ಕವನ. ಕತೆ ಹೇಳ್ತಾ ಏನು ಮಾಡಿದ್ದಾರೆ, ಕವನವನ್ನು ಹೇಳ್ತಾ ಹೋಗಿದ್ದಾರೆ. ಕಥನ ಕವನ ಎನ್ನುವಂಥದ್ದು ನೀವು ಕೇಳಿರ್ಬೋದು. ಕತೆ
ಮತ್ತು ಕವನ ಎರಡೂ ಒಟ್ಟಿಗೆ ಇರುವಂಥದ್ದು. ಇದಕ್ಕೆ ಕಥನ ಕವನ ಅಂತ ಹೇಳುವಂಥದ್ದು. ಈ ಕವಿತೆಯು ಕೂಡ ಹಾಗೆಯೇ ಒಂದು ಕಥನ ಕವನ ಅಂತೆ. ವಸ್ತು ಭಾಷೆಯ ದೃಷ್ಟಿಯಿಂದಲೂ ಇದೊಂದು ಪುತಿನ ಅವರ ವಿಶಿಷ್ಟ ರಚನೆ ಅಂತ ಹೇಳಿದ್ದಾರೆ. ವಸ್ತು ಮತ್ತು ಭಾಷೆ ಎರಡೂ ಕೂಡ ವಿಶಿಷ್ಟವಾಗಿರುವಂಥದ್ದು. ಈ ರೀತಿ ರಚನೆ ಮಾಡಿದ್ದು ಪುತಿನ ಅವರ ವಿಶೇಷತೆ ಅಂತ ಹೇಳಿದ್ದಾರೆ. ಈ ಕವಿತೆಯನ್ನು ಅವರ ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಮಾನವೀಯ ಅಂತಃಕರಣದ ನೆಲೆಯನ್ನು ಪ್ರತಿನಿಧಿಸುವ ಕವಿತೆ ಇದಾಗಿದೆ. ಗುಡುಗು ಮಿಂಚಿನಿಂದ ಕೂಡಿದ ಕಾರ್ಗತ್ತಲ ಪರಿಸರದೊಳಗೆ ದಾರಿಹೋಕನೊಬ್ಬ ಕಣಿವೆಯ ಮಾರ್ಗದಲ್ಲಿ ಮುದುಕನನ್ನು ಕಂಡು ಪ್ರೀತಿ ತೋರುತ್ತಾನೆ. ದಾರಿಹೋಕ ತೋರಿದ ಮಾನವತೆ ಕಂಡ ಮುದುಕನಿಗೆ ತನ್ನ ಕಳೆದು ಹೋದ ಮಗನ ನೆನಪಾಗಿ ಕಠೋರನಾಗಿದ್ದ ಆತ ಮೃದು ಹೃದಯಿಯಾಗುತ್ತಾನೆ. ವೃದ್ಧಾಪ್ಯದ ಬದುಕಿನ ಸಂದರ್ಭದಲ್ಲಿ ಮಕ್ಕಳ ಸಾಮೀಪ್ಯ ದೊರೆಯದಿದ್ದಾಗ ನಿಸ್ಸಹಾಯಕವಾಗಿ ಬದುಕುವನ್ನು ದೂಡುವಾಗ ವ್ಯಕ್ತಿ ಹೇಗೆ ತಲ್ಲಣಿಸುತ್ತಾನೆ ಎಂಬುದು ಮುದುಕನ ವ್ಯಕ್ತಿತ್ವದ ಮೂಲಕ ಅಭಿವ್ಯಕ್ತವಾಗಿದೆ. ಮುದುಕನ ಅಂತರಾಳವನ್ನು ಅರಿತು ಅನುಕಂಪದಿಂದ ತೋರಿಸುವ ಮನುಷ್ಯತ್ವವು ಮೌನವಾಗಿಯೇ ವ್ಯಕ್ತವಾಗ್ತದೆ. ಇಲ್ಲಿ ಎರಡು ಮನಸ್ಸುಗಳು ಮೌನದ ಹೊಂದಾಣಿಕೆಗೆ ಮಿಳಿತವಾಗಿದೆ. ಬದುಕಿನಲ್ಲಿ ಪ್ರೀತಿ ಆಸರೆ ಮುಖ್ಯವೆಂಬುದು ಸುಂದರವಾದ ಸನ್ನಿವೇಶದೊಂದಿಗೆ ಕಥೆಯಲ್ಲಿ ಸೃಜಿತವಾಗಿದೆ. ಪ್ರಕೃತಿಯ ಚಿತ್ರಣ, ಮಾನವತೆ, ಅನುಕಂಪ, ಮೌನ ಸಂಭಾಷಣೆ ಎಲ್ಲವೂ ಉತ್ತಮವಾಗಿ ಮೂಡಿಬಂದಿದೆ ಅಂತ ಹೇಳಿದ್ದಾರೆ. ಇದು ಒಂದು ಮಾನವೀಯ ಅಂತಃಕರಣದ ನೆಲೆಯನ್ನು ಪ್ರತಿನಿಧಿಸುವಂತಹ ಒಂದು ಕವಿತೆಯಂತೆ. ಮನುಷ್ಯ ಮಾನವೀಯತೆಯನ್ನು ಮರೀಬಾರ್ದು. ಮನುಷ್ಯ ಹೇಗಿರಬೇಕು, ಹೇಗಿರ್ತಾನೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಗುಡುಗು ಮಿಂಚಿನಿಂದ ಕೂಡಿದ ಕಾರ್ಗತ್ತಲ್, ಆ ಪ್ರದೇಶ ಸನ್ನಿವೇಶ ಹೇಗಿತ್ತು ನೋಡಿ. ಅವರು ತಮ್ಮ ಕವಿತೆಯಲ್ಲಿ ಪ್ರಕೃತಿಯನ್ನು ಹೇಗೆ ತಂದಿದ್ದಾರೆ. ಗುಡುಗು ಮಿಂಚು ನಿಂದ ತುಂಬಿರುವಂತಹ, ಕತ್ತಲೆ ತುಂಬಿರುವಂತಹ ಪರಿಸರದೊಳಗೆ ಒಬ್ಬ ದಾರಿ ಹೋಗ್ತಾನಂತೆ. ಆ ದಾರಿ ಹೋಗ್ತಾ ಇರಬೇಕಾದ್ರೆ ಆ ಕಣಿವೆಯ ಮಾರ್ಗದಲ್ಲಿ ಒಬ್ಬ ಮುದುಕನನ್ನು ಕಾಣ್ತಾನಂತೆ. ಮುದುಕನನ್ನು ಕಂಡಾಗ ಸಹಜವಾಗಿ ಅನುಕಂಪ ಉಂಟಾಗತ್ತೆ, ಪ್ರೀತಿ ಉಂಟಾಗತ್ತೆ. ಆತನಿಗೆ ಸ್ವಲ್ಪ ಪ್ರೀತಿ ತೋರಿಸ್ತಾನಂತೆ. ದಾರಿ ತೋರಿದ ಮಾನವತೆಗೆ ಮುದುಕ ತನ್ನ ಕಳೆದು ಹೋದ ಮಗನ ನೆನಪಾಗತ್ತೆ. ತನಗೂ ಒಬ್ಬ ಮಗ ಇದ್ದಂತೆ, ಆ ಮುದುಕನಿಗೂ ಒಬ್ಬ ಮಗ ಇದ್ದ. ಆ ಮಗ ಎಲ್ಲಿದ್ದಾನೆ ಗೊತ್ತಿಲ್ಲ, ತಂದೆ ತಾಯಿಯರನ್ನು ಬಿಟ್ಟು ದೂರ ಹೋಗಿದ್ದಾನೆ. ಮಗ ಹತ್ರ ಇಲ್ಲ, ಮಗ ವೃದ್ಧಾಪ್ಯದಲ್ಲಿ ತನ್ನ ಹತ್ರ ಇಲ್ಲ ಅಲ್ವಾ ಎನ್ನುವಂಥದ್ದೇ ಆತನಿಗೆ ಒಂದು ದೊಡ್ಡ ಚಿಂತೆಯಾಗಿರುತ್ತೆ. ಆದ ಕಾರಣ ಆತ ಕಠೋರನಾಗಿದ್ದ. ಅಂತಹ ವ್ಯಕ್ತಿ ಕೂಡ ಮೃದು ಹೃದಯಿ ಆಗ್ತಾನೆ. ಅವನಿಗೆ ಸಿಗಬೇಕಾದದ್ದು ಸಿಕ್ಕಿದರೆ ಅವನು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದ್ತಾನೆ ಎನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ವೃದ್ಧಾಪ್ಯದ ಬದುಕು, ಅಸಹಾಯಕತೆ. ವೃದ್ಧಾಪ್ಯದಲ್ಲಿ ತನ್ನ ದೇಹಗಳು ತನಗೆ ಹೇಳಿದ ಹಾಗೆ ಕೇಳೋದಿಲ್ಲ. ತಾನೇನು ಮಾಡಬೇಕು ಎನ್ನುವಂಥದ್ರ ಬಗ್ಗೆಯೂ ಸ್ವಲ್ಪ ಗೊಂದಲಗಳಿರ್ತವೆ. ಈ ಸಂದರ್ಭದಲ್ಲಿ ಮಕ್ಕಳು ಸಾಮೀಪ್ಯ ಇರದಿದ್ದಾಗ ನಿಸ್ಸಹಾಯಕರಾಗಿ ನಮಗೆ ಏನೂ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳುವಾಗ ಬದುಕನ್ನು ದುಡುವ ವ್ಯಕ್ತಿ ಈ ರೀತಿಯಾಗಿ ತಲ್ಲಣಕ್ಕೆ ಒಳಗಾಗ್ತಾನಂತೆ. ಮುದುಕನ ವ್ಯಕ್ತಿತ್ವದ ಮೂಲಕ ಈ ಒಂದು ಚಿತ್ರಣವನ್ನು ಕೊಡ್ತಾ ಹೋಗಿದ್ದಾರೆ. ಒಬ್ಬ ಮುದುಕ ಇದ್ದರೆ ಹೇಗಿರ್ತಾನೆ, ಆ ಮುದುಕ ತನ್ನ ಹತ್ರ ಮಕ್ಕಳಿಲ್ಲದೆ ಇದ್ದಾಗ ಯಾವ ರೀತಿ ಅಸಹಾಯಕನಾಗಿ ತನ್ನ ಅಂತರಾಳವನ್ನು ಯಾವ ರೀತಿಯಲ್ಲಿ ಇಟ್ಟುಕೊಳ್ತಾನೆ. ಮುದುಕನ ಅಂತರಾಳವನ್ನು ಅರಿತು ಅನುಕಂಪ ತೋರಿಸುವ ಮನುಷ್ಯತ್ವವು ಮೌನವಾಗಿ ವ್ಯಕ್ತವಾಗ್ತದೆ. ಅಲ್ಲಿ ಈ ಒಬ್ಬ ದಾರಿ ಮುದುಕನ ಬಳಿಗೆ ಹೋದಾಗ ಆತ ಸರಿಯಾಗಿ ಸ್ಪಂದನೆಯನ್ನು ಕೊಡೋದಿಲ್ಲ. ಆದರೆ ದಾರಿ ಅದೆಲ್ಲವನ್ನು ಮೌನವಾಗಿ, ಏನೂ ಹೇಳದೆ ಮೌನವಾಗಿ ಸಹಿಸಿಕೊಳ್ತಾ ಹೋಗ್ತಾನೆ. ಮೌನವಾಗಿ ಸಹಿಸಿಕೊಂಡು ತನ್ನ ಮನುಷ್ಯತ್ವವನ್ನು ಅಲ್ಲಿ ತೋರಿಸ್ತಾನೆ. ಮೌನವು ಮನುಷ್ಯತ್ವವು ಎರಡು ಒಟ್ಟಿಗೆ ವ್ಯಕ್ತವಾಗ್ತಾ ಹೋಗುತ್ತೆ. ಇಲ್ಲಿ ಎರಡು ಮನಸ್ಸುಗಳ ಹೊಂದಾಣಿಕೆಗೆ ಈ ಮೌನವೇ ಕಾರಣ ಆಗತ್ತೆ.
ಬದುಕಿನಲ್ಲಿ ಪ್ರೀತಿಯ ಆಸರೆ ಮುಖ್ಯ. ಸುಂದರವಾದ ಸನ್ನಿವೇಶದೊಂದಿಗೆ ಈ ಕವಿತೆಯಲ್ಲಿ ಸೃಜಿತವಾಗಿದೆ. ಮನುಷ್ಯನಿಗೆ ಪ್ರೀತಿಯೂ ಬೇಕು, ಆಸರೆಯೂ ಬೇಕು. ಪ್ರೀತಿ ಅಂತ ಹೇಳಿ ನಾವು ಎಲ್ಲೋ ದೂರದಲ್ಲಿದ್ದರೆ ಪ್ರೀತಿ ತೋರಿಸಿದಾಗ ಆಗೋದಿಲ್ಲ. ನಾವು ಹತ್ತಿರ ಇದ್ದು ವೃದ್ಧಾಪ್ಯದ ವ್ಯಕ್ತಿಯನ್ನು ನೋಡಿಕೊಳ್ಳುವಂಥದ್ದು ಕೂಡ ಒಂದು ಮುಖ್ಯ ಎನ್ನುವಂಥದ್ದನ್ನು ಹೇಳ್ತಾ ಹೋಗಿದ್ದಾರೆ. ಇಲ್ಲಿ ಪ್ರಕೃತಿಯ ಚಿತ್ರಣವನ್ನು ಕೊಡ್ತಾ ಹೋಗಿದ್ದಾರೆ. ಮಾನವತೆ ಇದೆ, ಅನುಕಂಪ ಇದೆ, ಮೌನ ಸಂಭಾಷಣೆ ಇದೆ, ಎಲ್ಲವೂ ಉತ್ತಮವಾಗಿ ಇಲ್ಲಿ ಮೂಡಿ ಬಂದಿದೆ ಅಂತ ಹೇಳಿದ್ದಾರೆ. ಎಲ್ಲವೂ ಕೂಡ ಇಲ್ಲಿ ಏನಾಗಿದೆ, ಉತ್ತಮವಾಗಿ ಮೂಡಲಿಕ್ಕೆ ಅವಕಾಶ ಆಗಿದೆಯಂತೆ. ಇದು ನಮಗೆ ದೂರದಿಂದ ನೋಡಬೇಕಾದ್ರೆ ನಮಗೆ ಮನುಷ್ಯತ್ವ ಇದೆಯೋ ಇಲ್ವೋ ಅಂತ ಅನಿಸ್ಬೋದು. ಹೌದು, ಮನುಷ್ಯತ್ವ ಇದೆ, ಆದರೆ ನಾವು ಎಲ್ಲಿ ಹೇಗೆ ಅದನ್ನು ಬಳಸ್ತೇವೆ ಎನ್ನುವಂಥದ್ದು ಕೂಡ ತುಂಬಾ ಮಹತ್ವಪೂರ್ಣವಾಗಿರುವಂಥದ್ದು ಎನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಕಣಿವೆಯ ಮುದುಕ ಎನ್ನುವಂತಹ ಈ ಕವಿತೆಯಲ್ಲಿ ನಾವು ಅದನ್ನು ತಿಳ್ಕೊಳ್ಳುವ. ಧನ್ಯವಾದಗಳು.